ಪಾಕಿಸ್ತಾನದ ವಾಯು ನೆಲೆಯಿಂದ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನುವಂತ ವಿಚಾರ. ಸೊ ಇದನ್ನ ಇರಾನ್ ಯಾವ ರೀತಿ ಇದು ಮಾಡುತ್ತೆ, ಇದಕ್ಕೆ ಏನು ಫೇಸ್ ಮಾಡೋದ್ರ ಜೊತೆಗೆ ಪಾಕಿಸ್ತಾನದ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇದೆಯಾ? ಇಟ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಮೇಡಮ್, ಥ್ಯಾಂಕ್ ಯು. ಯಾಕಂದ್ರೆ ಈ ಲ್ಯಾಂಗ್ವೇಜ್ ನ ಮಾತಾಡಬಾರ್ದು, ಆದ್ರೆ ಮುಟ್ ನೋಡ್ಕೋಬೇಕಂತಲ್ಲ, ಆ ತರ ಪಾಕಿಸ್ತಾನ ಕಂಡೀಷನ್ ಆಗಿದೆ. ಒಂದು ಅಫ್ಘಾನಿಸ್ತಾನ ಅವ್ರ ಬುಡಕ್ಕೆ ಬೆಂಕಿ ಹಚ್ಚಿದೆ. ಈಗ ಇವ್ರಿಗೆ ಈ ಮುನೀರು ಅವನು ಊಟ ಹಾಕದ ಪ್ರೆಸಿಡೆಂಟ್ ಟ್ರಂಪ್, ಅವನು ಊಟಕ್ಕೆ ನಾವು ಏನಾದ್ರೂ ಬಿಡಿಕಾಸ್ ಕೊಡ್ಬೇಕಂತ ಅವನು ಏರ್ಬೇಸ್, ಆ ಏರ್ಬೇಸ್ ಇಂದ ಫೈಟರ್ ಏರ್ಕ್ರಾಫ್ಟ್ ಗಳು ಅಟ್ಯಾಕ್ ಮಾಡಿದಾವೆ. ಇಸ್ರಾಯಲ್ದು ಮತ್ತೆ ಅಮೆರಿಕನ್ ಏರ್ಕ್ರಾಫ್ಟ್ಸ್ ನಮ್ಮ ಇರಾನಿನ ಮೇಲೆ. ಹಾಗಿದ್ದಾಗ ಈ ಸುದ್ದಿ IRGS ಗೆ ಗೊತ್ತಾಗಿದೆ. IRGS is a terrorist organization which is now controlling the Iran. IRGS long form Iran Revolutionary Guards ಅಂತ. These Iran Revolutionary Guards are not the official army, navy, air force of Iran, but they are the official they are unofficially Ayatollah Khamenei private army. ಅದು 1-2 ಇಲ್ಲ ಮೇಡಮ್, ಪ್ರತಿಮಾ ಮೇಡಮ್. ದೇ ಆರ್ ಅರೌಂಡ್ 1,90,000 such people who are controlling army, navy, air force and their missiles. ನಿಮಗೂ ಕೇಳಿ ಆಶ್ಚರ್ಯ ಅನಿಸಬಹುದು, ಅದು ದೇ ಆರ್ 1,90,000 people which are controlling now the Iran along with Hezbollah and ಹೌದು. ಹಿಂಗಿದ್ದಾಗ ಈಗ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಂದ್ರೆ, ಇವತ್ತು ನಾಳೆ ಪಾಕಿಸ್ತಾನ ಮೇಲೆ ಅವ್ರು ಅಟ್ಯಾಕ್ ಮಾಡ್ತಾರೆ. ಈಗ ಇನ್ನೊಂದು ಮಹತ್ವದ ಸಂಗತಿ ಏನಾಗಿದೆ ಅಂತಂದ್ರೆ, ಇವತ್ತು ಬೆಳಿಗ್ಗೆ ನ್ಯಾಚುರಲ್ ಗ್ಯಾಸ್ ಇದೆ ಅಲ್ಲ, ಪ್ರಾಕೃತಿಕ ತೈಲ ಅಂತ ನಾವೇನ್ ಕರಿತೀವಿ, ಅದ್ರ ರೇಟು 22% ಏರಿದೆ. ಹಿಂಗಾಗಿ 22% ಇಟ್ ಇಸ್ ಹೈಯೆಸ್ಟ್ ಆಫ್ಟರ್ 2022 ಏರಿದಾಗ, ಆಮೇಲೆ ಇನ್ನೊಂದೇನಾಗ ಹೆಮ್ರಾನ್ ಸ್ಟ್ರೀಟ್ ಏನಿತ್ತಲ್ಲ, ಅಲ್ಲಿಂದ ಏನು ತೈಲ ಸರಬರಾಜು ಆಗ್ತಿತ್ತು ಅದು ಕೂಡ ಬಂದ್ ಆಗಿರೋದ್ರಿಂದ ಮುಂಬರುವ 8-10 ದಿವಸಗಳಲ್ಲಿ ತೈಲಿನ ರೇಟು ಸಿಕ್ಕಾಪಟ್ಟೆ ಆಗ್ತದೆ. ಹಿಂಗಾಗಿ ಅಂದ್ರೆ ನೀವು ವಿಚಾರ ಮಾಡುವ ಲೆವೆಲ್ಗಿಂತ ಆ ಒಂದು ರೇಟಿಗೆ ಪೆಟ್ರೋಲ್ ಎಲ್ಲ ಮುಂದೆ ಹೋದ್ರೆ, ಡೀಸೆಲ್ ಎಲ್ಲ ಮುಂದೆ ಹೋದ್ರೆ, ಭಾರತ ದೇಶದ ಮೇಲೆ ಜಾಸ್ತಿ ಎಲ್ಲಾ ವಸ್ತುಗಳು ತುಟ್ಟಿ ಆಗ್ತವೆ ಅಂತ ಒಂದು ಆಶಂಕ ಇದೆ. ಇಫ್ ಸಪೋಸ್ ದಿಸ್ ಮ್ಯಾಡ್ನೆಸ್ ಡಸಂಟ್ ಎಂಡ್ ಇನ್ 72 hours, ಇದೇನಾದ್ರೂ ಪ್ರತಿಮಾ ಮೇಡಮ್ ಇಟ್ ಪ್ರಾಸೆಸ್ 1 month to 1.5 months, then we are having a very bad time. ಸರ್, ಒಂದ್ ಮಾತು ಹೇಳಿದ್ರಿ ನೀವು, ಪಾಕಿಸ್ತಾನದ ಮೇಲೆ ಇರಾನ್ ಯುದ್ಧ ಮಾಡಬೇಕಾಗಬಹುದು ಅಂತ. ಈಗ ಆಲ್ರೆಡಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಾ ಇದೆ. ನೂರ್ ಖಾನ್ ಬೇಸ್ ಮೇಲೆಲ್ಲ ದಾಳಿ ಮಾಡಿದೆ. ಯಾಕಂದ್ರೆ ಈ ಹಿಂದೆ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಹಾರಿಸಿತ್ತು ನಮ್ಮ ಭಾರತ. ಈಗ ಅದೇ ಜಾಗಕ್ಕೆ ಅಫ್ಘಾನಿಸ್ತಾನ ಕೂಡ ಅಟ್ಯಾಕ್ ಮಾಡಿ ಒಂದಷ್ಟು ನಾಶ ಮಾಡ್ತಾ ಇದೆ. ಈಗ ನೆಕ್ಸ್ಟ್ ಇರಾನ್ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತೆ ಅಂತ ಅಂದ್ರೆ, ಈ ಯುದ್ಧದ ಸಿದ್ಧತೆ ಹೇಗಿರುತ್ತೆ? ಹಾಗಾದ್ರೆ ನಿಜಕ್ಕೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂದ್ರೆ ಆ ಮಟ್ಟದ ಯುದ್ಧದ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಇರಾನ್ಗೆ ಸಾಧ್ಯ ಆಗುತ್ತಾ ಅಂತ? ನೋಡಿ, I told you, Iran has gone baser. ಯಾರ್ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಎಲ್ಲಾ ಕಂಟ್ರಿಗಳ ಮೇಲೆ ಅವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಗಲ್ಫ್ ಕಂಟ್ರಿ ನಲ್ಲಿ ಮಾಡಿದ್ರು, ಗಲ್ಫ್ ಕಂಟ್ರಿ ಅವ್ರು ಬೇರೆ ಅವ್ರು ಏರ್ ಸ್ಪೇಸ್ ಕೊಟ್ಟಿದ್ದಕ್ಕೆ ಮಾಡಿದ್ರು. ಪಾಕಿಸ್ತಾನ ಕೂಡ ಮಾಡಿದೆ. ಈಗ ಈ ಪ್ರಶ್ನೆ ನೀವು ಜನರಲ್ ಮುನೀರ್ ಕೇಳಬೇಕು, ಏನ್ ಮಾಡ್ತೀಯಪ್ಪ ನೀನ್ ಇನ್ ಮುಂದೆ ಅಂತ. ಮತ್ತೆ ಅವ್ನು ಡಿನ್ನರಿಗೆ ಹೋಗ್ತೀಯಾ, ಏನ್ ನಿನ್ನ ದೇಶವನ್ನು ಉಳಿಸಿ? ಯಾಕಂದ್ರೆ ಐ ಟೆಲ್ ಯು, ಇನ್ ದಿಸ್ ಇಂಟ್ರೆಸ್ಟಿಂಗ್ ಸಿಚುಯೇಷನ್ ಇನ್ ವರ್ಲ್ಡ್, ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ, ರಷ್ಯಾ ಅಂಕೂ ಪ್ರಶ್ನೆನೇ ಬರಲ್ಲ, ಇಂಡಿಯಾದಂಕೂ ಮೂಸು ನೋಡಲ್ಲ ಪಾಕಿಸ್ತಾನ್ಗೆ. ಹಿಂಗಿದ್ದಾಗ ದೇರ್ ಇಸ್ ನೋ ಬಡಿ ಟು ಸ್ಟ್ಯಾಂಡ್ ಇನ್ ಫೇವರ್ ಆಫ್ ಪಾಕಿಸ್ತಾನ್, ಬಿಕಾಸ್ ಕತಾರ್ ಏನಾದ್ರೂ ಮಾಡ್ಬೇಕಂದ್ರೆ ಕತಾರ್ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ. ಹಿಂಗಿದ್ದಾಗ ಫ್ರಮ್ ಆಲ್ ದ ಸೈಡ್ ಪಾಕಿಸ್ತಾನ್ ಇಸ್ ಫಿಕ್ಸ್. ಅಂದ್ರೆ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡುವಷ್ಟು ಸಾಮರ್ಥ್ಯ ನಾನು ಮೊದಲೇ ಕೇಳಿದ ಹಾಗೆ ಇರಾನ್ಗೆ ಇದೆಯಾ? ಯಾಕೆಂದ್ರೆ ಈಗಲೇ ಇರಾನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇಸ್ರೇಲ್ ಅಮೆರಿಕ ಒಟ್ಟಿಗೆ ಸೇರಿ ದಾಳಿ ಮಾಡಿರೋದ್ರಿಂದ ತುಂಬಾ ಕಳ್ಕೊಂಡಿದೆ ಇರಾನ್. ಅದ್ರ ಮೇಲೆ ಮತ್ತೆ ಇಂತಹ ರಿಸ್ಕ್ ತಗೊಳುತ್ತಾ ಅಂತ? ಪ್ರತಿಮಾ ಮೇಡಮ್, 65
ಲಕ್ಷ ಮಿಸೈಲ್ಗಳು ಇರಾನ್ ಹತ್ರ ಇದಾವೆ. ಹ್ಮ್ ಅದರಲ್ಲಿ ಅವರು ಜುಜ್ಬಿ 22 ಲಕ್ಷ ಇಲ್ಲಿವರೆಗೂ ಖರ್ಚು ಮಾಡಿರ್ಬೋದು. ಓಕೆ Iranians are the people who prefer death than to surrender. ಹ್ಮ್ And Ayatollah Khomeini was not a simple person from him. ಫಾರ್ ಎಕ್ಸಾಂಪಲ್, ಇದೇ ನಮ್ಮ ರಿಚ್ಮೆಂಟ್ ಸರ್ಕಲ್ ನಲ್ಲಿ ಮೊನ್ನೆ ಶಿಯಾ ಸಮುದಾಯದವರು ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿ ಅಲಿಪುರ್ ಅಂತ ಯಾವ್ದೋ ಒಂದು ಚಿಕ್ಕಬಳ್ಳಾಪುರ ಅಲಿಪುರದಲ್ಲಿ ಅಲಿಪುರದಲ್ಲಿ ಶಿಯಾ ಸಮುದಾಯ ಇದೆ. ನಮ್ಮ ಶ್ರೀನಗರದಲ್ಲಿ ಪ್ರತಿಭಟನೆ ಆಗಿದೆ. ಹ್ಮ್ ಅಯಾತುಲ್ಲಾ ಖೊಮೇನಿಸ್ ಡೆತ್ ನಮ್ಗೇನು ಇದಕ್ಕೆ ಇಫೆಕ್ಟ್ ಇಲ್ಲ. ಆದ್ರೆ ಅಯಾತುಲ್ಲಾ ಖೊಮೇನಿ ಡೆತ್ ಇರಾನ್ ಪೀಪಲ್ ಗೆ ಬಹಳಷ್ಟು ಎದೆಗೆ ಹೊಡೆದಂಗಾಗಿದೆ. ಸೊ ಮರ್ತಾ ಕ್ಯಾ ಕರ್ತಾ ಮೈ ತೋ ಡೂಬುಂಗಾ ತುಮ್ಕೋ ಲೇಕೆ ಡೂಬುಂಗಾ ಅಂತ ಈ ಪಾಕಿಸ್ತಾನ್ಗೂ ಮುಳುಗಿಸೇನೆ ಹೋಗ್ತಾರೆ. ಓಕೆ ಓಕೆ. ಈಗ ಖಮೇನಿ ಬಗ್ಗೆ ಹೇಳಿದ್ರಿ. ಖಮೇನಿಯೇ ಇಲ್ಲ ಇವಾಗ. ಟಾಪ್ ಲೀಡರ್ ಗಳನ್ನೆಲ್ಲ ಈಗಾಗಲೇ ಇಸ್ರೇಲ್ ಹಾಗೇನೆ ಅಮೆರಿಕ ಅಟ್ಯಾಕ್ ಮಾಡಿ ಉಡೀಸ್ ಮಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಇರಾನ್ ಒಂದು ಅಧಿಕಾರವನ್ನ ಯಾರು ನೋಡ್ಕೊಳ್ತಾರೆ? ಹಾಗಾದ್ರೆ ಉತ್ತರಾಧಿಕಾರಿ ಯಾರು ಆಗ್ತಾರೆ ನೆಕ್ಸ್ಟ್ ಅಂತ? ಸೊ ಅಮೆರಿಕ ಅವರಿಗೆ Very good ಬೇಕಾದವರನ್ನೇ ಕೂರ್ಸಿದ್ರೆ ಅವರ ಮಾತನ್ನ ಕೇಳುವಂತ ಪರಿಸ್ಥಿತಿ ಇರಾನ್ ನಲ್ಲಿ ಇದೆಯಾ ಅಂತ? ವೆರಿ ಗುಡ್ ಕ್ವಶನ್ ಮೇಡಮ್. ಶಹಾ ಅಂತ ಒಬ್ರು ರಾಜರಿದ್ರು ಮುಂಚೆ. ಅವರು ಇರಾನ್ ಅನ್ನ ಆಳ್ತಾ ಇದ್ರು. ಅದು ಅಮೆರಿಕಾದ ಕೈಗೊಂಬೆ ಇತ್ತು. ಸಿಂಪಲ್ ಅರ್ಥ ಮಾಡ್ಕೊಟ್ಟಿದ್ರು. ಆ ಶಹಾನ ಮಗ ಈಗ ಇರಾನ್ ನಲ್ಲಿ ಇಲ್ಲ, ಅಮೆರಿಕಾದಲ್ಲಿದ್ದಾನೆ. ಅಮೆರಿಕದಲ್ಲಿರೋದು. ಇಸ್ರಾಯೇಲು ಮತ್ತು ಅಮೆರಿಕ ಸೇರಿ ಗಲ್ಫ್ ಕಂಟ್ರಿಯಲ್ಲಿ ತನ್ನ ಸ್ವಾಮಿತ್ವ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಶಹಾ ಕುಟುಂಬದವ್ರಿಗೆ ಪುನಃ ಇರಾನ್ ನಲ್ಲಿ ಎಲ್ಲಿವರೆಗೂ ಅಲ್ಲಿ ಸರ್ಕಾರ ಸ್ಥಾಪಿಸಿಲ್ವೋ ಅಲ್ಲಿವರೆಗೂ ಅಮೆರಿಕ ಮತ್ತೆ ಇಸ್ರಾಯೇಲ್ ಸುಮ್ ಕೊಡೋ ಪ್ರಶ್ನೆ ಬರಲ್ಲ. ಈಗ ನೀವು ಕೇಳ್ತಿರ್ಬೋದು, ಹಂಗಿದ್ದಾಗ ಮತ್ತೆ ಇನ್ನೂ ಯುದ್ಧ ಮಾಡ್ತಾ ಇದ್ದಾರಲ್ರಿ ಹೆಂಗೆ ಅಂತ. ನೋಡಿ, ವಾಟ್ ಇರಾನ್ ಇಸ್ ಡೂಯಿಂಗ್ ಇಟ್ ಈಸ್ ಥ್ರೆಟನಿಂಗ್ ಅಮೆರಿಕಾ to save its face by attacking this Gulf countries, so that America will be in pressure and they will withdraw this war anta. America is a very very strong military occupied nation. America is not going to budge, na झुकेगा na थकेगा. वो लगातार ईरान पर अटैक तब तक करेगा जब तक ईरान का सर्वनाश ना हो. ಈ ಬ್ರೀದವಾಕ್ಯದಿಂದಲೇ ಹೋಗ್ತಾ ಇದೆ. ಓಕೆ. ಆಮೇಲೆ ಈಗ ಖಮೇನಿ ಸಾಕಿ ಸಲಹಿದ್ದು ಹಿಜ್ಬುಲ್ಲಾಗಳನ್ನ ಹಾಗೆ ಹಮಾಸ್ಗಳನ್ನ. ಈಗ ನೆಕ್ಸ್ಟ್ ಯಾರಾದ್ರೂ ಉತ್ತರಾಧಿಕಾರಿ ಆಗ್ತಾರೆ ಇರಾನ್ಗೆ ಅಂತ ಅಂದ್ರೆ ಈ ಹಿಜ್ಬುಲ್ಲಾ ಹಾಗೆ ಹಮಾಸ್ ಸಪೋರ್ಟ್ ಇರುತ್ತಾ? ಅಮೆರಿಕದ ಕೈಗೊಂಬೆಯಾಗಿ ಯಾರು ಆಡಳಿತ ನಡೆಸೋದಕ್ಕೆ ಬರ್ತಾರೆ ಅವರಿಗೆ ಖಮೇನಿಗೆ ಸಿಗ್ತಾ ಇದ್ದಂತಹ ಸಪೋರ್ಟ್ ಸಿಗುತ್ತಾ ಅಂತ? ಈಗ ಆಲ್ರೆಡಿ ಖಮೇನಿ ಖಾನ್ದಾನಿನ 14ನೇ ಪುತ್ರನಿಗೆ ಈಗ ರಿಜ್ಯೂಮ್ ಕೊಟ್ಟಿದಾರಲ್ಲ. ಅವನ ಹೆಸರು ನಂಗೆ ಗೊತ್ತಿಲ್ಲ. ಅವನು ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತಾನೆ. ಬಟ್ ಹಿ ಈಸ್ ಅ ಟೆಂಪರರಿ ಪರ್ಸನ್. ಅಮೆರಿಕಾ ವಿಲ್ ಎನ್ಶೂರ್ ದಟ್ ಅಂಟಿಲ್ ಅಂದ್ರೆ ಶಹಾರಿಸಮ್ ಇಸ್ ನಾಟ್ ಬಿನ್ ಕಂಟಿನ್ಯೂಡ್ ಇನ್ ಇರಾನ್, ದೇ ಆರ್ ನಾಟ್ ಗೋಯಿಂಗ್ ಟು ಬಜ್. ದೇ ವಿಲ್ ಡೆಫಿನೆಟ್ಲಿ IRGS ಆಯ್ತು, ಹಿಜ್ಬುಲ್ ಆಯ್ತು, ಇವರನ್ನ ಪೂರ್ಣ ನಾಶ ಮಾಡಿನೇ ಶಹಾನಲ್ಲಿ ಕೂಡಿಸಿ ತನ್ನ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತಾರೆ. ಓಕೆ ಓಕೆ. ಸೊ ಆ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಹುದು. ಆಮೇಲೆ ಇನ್ನೊಂದು ವಿಚಾರ ಸರ್, ಇವತ್ತು ಆದಂತ ಡೆವಲಪ್ಮೆಂಟು, ಸೌದಿ ಅರೇಬಿಯಾದ ಅರಾಮ್ಕೋ ಮೇಲೂ ಕೂಡ ಇರಾನ್ ದಾಳಿ ಮಾಡಿರೋದ್ರಿಂದ ದೊಡ್ಡ ತೈಲ ಘಟಕ ಅಲ್ಲೇ ಬೆಂಕಿ ಹೊತ್ಕೊಂಡಿದೆ. ಅಂದ್ರೆ ಒಂದಷ್ಟು ಪರಿಸ್ಥಿತಿ ನೆಕ್ಸ್ಟ್ ಏನಾಗುತ್ತಪ್ಪ ಅಂತ. ಅಲ್ಲಿ ಇದು ತೈಲ ಸಂಸ್ಕರಣಾ ಘಟಕ ಏನಿದೆ ಅದನ್ನ ಈಗ ಸ್ಥಗಿತ ಮಾಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಕಾರ್ಯಾಚರಣೆ ಮಾಡೋದು ಬೇಡ ಅಂತ. ಹೀಗಿರುವಾಗ ತೈಲ ಬೆಲೆ ಬಗ್ಗೆ ನಾವು ಆಗ್ಲೇ ಮಾತಾಡ್ತಾ ಇದ್ವಿ. ಹೀಗೆ ಸೌದಿ ಅರೇಬಿಯಾದ ತೈಲ ಸಂಸ್ಕರಣಾ ಘಟಕದ ಕೆಲಸನೇ ಸ್ಥಗಿತ ಆಗ್ಬಿಟ್ಟಿದೆ ಅಂತ ಅಂದ್ರೆ ಇನ್ನಷ್ಟು ಉಲ್ಬಣ ಆಗ್ಬಹುದಲ್ವಾ? ಈ ಕಚ್ಚಾ ತೈಲ ಆಗಿರ್ಬಹುದು, ತೈಲ ಆಮದು ರಫ್ತು ವಿಚಾರದಲ್ಲಿ ಬೇರೆ ಬೇರೆ ದೇಶಗಳಿಗೂ ಕೂಡ ದೊಡ್ಡ ಎಫೆಕ್ಟ್ ಆಗ್ಬಹುದಲ್ವಾ? ಇದೆಲ್ಲ ಈಗೇನಿದೆ ಮೇಡಮ್, 72 ಗಂಟೆ ನಾವು ಕಾಯ್ಬೇಕಾಗ್ತದೆ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ. ಸಪೋಸ್ 72 ಗಂಟೆ ಏನಾದ್ರೂ ಯುದ್ಧ ಮತ್ತೆ ಹಿಂಗೆ ಮುಂದುವರೆದ್ರೆ, ಟಿಲ್ ದ ಆರ್ಮರಿ ಆಫ್ ಇರಾನ್ ಡಸಂಟ್ ಫಿನಿಶ್ ಆಫ್, ಅಲ್ಲಿವರೆಗೆ ಯುದ್ಧದ ಕಾರ್ಮೋಡ, ಯುದ್ಧದ ಸನ್ನಿವೇಶ ಇಡೀ ದೇಶದಲ್ಲಿದೆ. ಈಗ ನೋಡಿ, ಬ್ರಿಟನ್
ಆಮೇಲೆ ಜರ್ಮನಿ, ಹ್ಮ್ ಈ ಎರಡೂ ದೇಶಗಳು ಇಲ್ಲಿಯವರೆಗೂ ದೇ ವರ್ ಸೈಲೆಂಟ್. ಹ್ಮ್ But today, Britain and Germany has also told America that ಹ್ಮ್ we will give you the helping hand if, sorry, Poland also. We ಹ್ಮ್ will give you the helping hand if Iran is not withdrawing. ಆದ್ರೆ ಈ ಹುಚ್ಚಾಟ ಇರಾನ್ ಎಲ್ಲಿವರೆಗೂ ಬಂದ್ ಮಾಡಲ್ಲ ಪ್ರತಿಮಾ ಅವರೇ, ಹ್ಮ್ ಅಲ್ಲಿಯವರೆಗೂ ಈ ಯುದ್ಧದ ಏನು ಸನ್ನಿವೇಶ ಹಂಗೆ ಮುಂದೆ ಬರ್ತದೆ. ಹ್ಮ್ ಮುಂದೆ ಆಶ್ಚರ್ಯ, 300 ರೂಪಾಯಿ, 300 ರೂಪಾಯಿ ಪರ್ ಲೀಟರ್ ಪೆಟ್ರೋಲ್ ಆದ್ರೂ ಆಗ್ಬಹುದು. ಓಕೆ ಓಕೆ. ಆಮೇಲೆ ನೀವು ಹೇಳಿದ್ರಿ ಸ್ವಲ್ಪ ದಿನಗಳಲ್ಲೇ ಯುದ್ಧ ನಿಂತ್ರೆ ಒಂದ್ ಸ್ವಲ್ಪ ಓಕೆ ಅಂತ. ಬಟ್ ಟ್ರಂಪ್ ಅವ್ರು ಹೇಳಿದ್ದಾರೆ ಅಟ್ಲೀಸ್ಟ್ ನಾವು 4 ವಾರ ಅಂತೂ ಯುದ್ಧ ಮಾಡೇ ಮಾಡ್ತೀವಿ, ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ. ಸೊ ಪರಿಸ್ಥಿತಿ ಹೀಗಿದ್ದಾಗ ನನ್ನ ಅಮೇರಿಕಾ ಇಸ್ ಟೆಲಿಂಗ್ ಇರಾನ್ ಇಸ್ ನಾಟ್ ಬಜ್ಜಿಂಗ್ ಅಲ್ಲ. ಹ್ಮ್ ಹ್ಮ್ Iran has to budge, but if Iran has to budge means Iran has to be eliminated from the map of the world. Until unless Iran is not eliminated from the map of the world ಓಕೆ and alternate arrangement is not made in Iran, this war is going to be very big. ಆಮೇಲೆ ಇನ್ನೊಂದು ಬೆಳ್ಳಿ ಮತ್ತು ಬಂಗಾರ, ಹ್ಮ್ ಇದ್ರ ಈಗ ಬಗ್ಗೆ ಎಲ್ಲರಿಗೂ ಜಾಸ್ತಿ artificial ಆಸಕ್ತಿ ಇರೋದು ಸರ್. ಯಾಕೆಂದ್ರೆ ಹಾ ಲಾಸ್ಟ್ ಟೈಮ್ ಇಂದ ಈಗ ಒಂದು 2-3 ತಿಂಗಳಿಂದ ಬರೀ ಮಾತು ಕೇಳಿ ಬರ್ತಾ ಇರೋದು ಬೆಳ್ಳಿ ಇಷ್ಟೊಂದು ಆಯ್ತಾ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಚಿನ್ನ ಕೂಡ ಇನ್ ಸ್ವಲ್ಪ ದಿನ ಆದ್ರೆ 10 ಗ್ರಾಮಿಗೆ 2 ಲಕ್ಷ ರೂಪಾಯಿ ಆಗುತ್ತೆ ಅಂತಿದ್ದಾರೆ. ಸೊ ಈಗ ಯುದ್ಧದ ಸನ್ನಿವೇಶ ನೋಡ್ತಾ ಇದ್ರೆ ಇನ್ ಫ್ಯೂಚರ್ ಹಾಗಾಗ್ಬೋದಾ ಅಂತ. ಇಲ್ಲಿಲ್ಲ, ಒಂದು ಕಂಪನಿ ಇದೆ ಇಂಡಿಯಾದಲ್ಲಿ ಕುಶಾಲ್ಸ್ ಅಂತ ಹೇಳಿ, ಹ್ಮ್ ದೇ ಮ್ಯಾನುಫ್ಯಾಕ್ಚರ್ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್. ಅವ್ರ ಬಿಸ್ನೆಸ್ ಜಾಸ್ತಿ ಆಗ್ತದೆ ಈಗ. Okay. ಬೆಳ್ಳಿ ಬಂಗಾರ ಯಾರು ಇನ್ನ ಉಪಯೋಗ ಮಾಡೋದು ಕಷ್ಟ ಮೇಡಮ್, ಯಾಕಂದ್ರೆ ನಿಮ್ಮ ಹತ್ರ ಹಳೆ ಬಂಗಾರ ಇತ್ತು, ಹಳೆ ಬೆಳ್ಳಿ ಇತ್ತಂದ್ರೆ ಯು ಕ್ಯಾನ್. ಆದ್ರೆ ಈಗ ಎಂತೆಂತ ಮಿಲಿಯನರ್ಸ್ಗೂ ಕೂಡ ಕುಶಾಲೆ ಗತಿ ಹಾಕೊಳ್ಳಿಕ್ಕೆ ಆರ್ಟಿಫಿಷಿಯಲ್. ಅದು ಒಳ್ಳೇದೇ ಬಿಡಿ ಒಂದ್ ಅರ್ಥದಲ್ಲಿ. ನನ್ ಮಗಳಿಗೆ ಅದೇ ಹೇಳ್ತಾ ಇದ್ದ, ಮಗಳು ನಗ್ತಾ ಇದ್ದ, ನಿನ್ನ ಅಪ್ಪ ಏನ್ ಕಾಮೆಂಟ್ ಮಾಡ್ತಿದ್ದ ಅಂತ ಹೇಳಿ. ಆದ್ರೆ ಈಗ ಯು ನೀಡ್ ಟು ಗೋ ಟು ಕುಶಾಲ್ಸ್ ಅಂಡ್ ಪರ್ಚೇಸ್. ಕುಶಾಲ್ ಇರ್ಬೋದಲ್ಲ ಬೆಂಗಳೂರಿನಲ್ಲಿ ಕೂಡ ಹೌದು ಹೌದು ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಅದೇ ಯೂಸ್. ಯಾಕಂದ್ರೆ ಎವ್ರಿಥಿಂಗ್ ವಿಲ್ ಬಿ ಕಾಸ್ಟ್ಲಿ ನೋ ಮೇಡಮ್. ನಿಜ. ಈಗ ನೋಡಿ, ಈಗ ಒಂದು ನ್ಯೂಸ್ ಬಂತು, ನೆತನ್ಯಾಹು ಆಫೀಸ್ ಮೇಲೆ ಬಂಬಾರ್ಡಿಂಗ್ ಆಗಿದೆ ಅಂತ. ಸೊ ಇಫ್ ನೆತನ್ಯಾಹು ಇಸ್ ನಾಟ್ ಬಿನ್ ಸ್ಪೇರ್ಡ್ ಬೈ ದಿಸ್ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್, whom they will spare? It means they are after everybody's blood in the world, which is very dangerous. And ನಾನು ಇನ್ನೊಮ್ಮೆ ಕನ್ನಡದ ಜನತೆಗೆ ಅಲ್ಲಿ ಏನ್ ಸಿಕ್ಕಾಕೊಂಡು ಬಿದ್ದಿದ್ದಾರೆ, ದಿಸ್ ವಾರ್ is not going to end for another 10-12 days ಈಗ ಅನಿಸ್ತಾ ಇದೆ. ಅದಕ್ಕಾಗಿ ನೀವು ಅಲ್ಲಿ ಸುರಕ್ಷಿತವಾಗಿರ್ರಿ. ನಿಮ್ಮ ಎಲ್ಲಾ ಏನಿದೆ ಎಲ್ಲ ಕೌನ್ಸಿಲರ್ಸ್ ಇರ್ತಾರೆ, ಅಲ್ಲಿ ಎಂಬಸಿ ಇದೆ, ಅವ್ರಿಗೆ ಸಂಪರ್ಕ ಮಾಡಿ. ನೀವು ಕೂಡ ಮೆಸೇಜ್ ಹಾಕಿ ಮೇಡಮ್, ಯಾರ್ಯಾರು ಇದ್ದಾರೆ ಅಂತ ಅವ್ರಿಗೆ. ಎಂಬಸಿ ವಿಲ್ ಹೆಲ್ಪ್ ದೆಮ್. ಬಟ್ ರಾಜಕಾರಣಿಗಳು ಹೇಳ್ತಿರ್ಬೋದು, ಇವತ್ತು ಸಿದ್ದರಾಮಯ್ಯ ವಿಡಿಯೋ ಕಾಲ್ ಮಾಡಿದ್ರು, ಆಮೇಲೆ ಈಶ್ವರಪ್ಪ ವಿಡಿಯೋ ಕಾಲ್ ಮಾಡಿದ್ರು. ಯಾರ್ ದೇವರು ಬಂದ್ರು ಕೂಡ ಅವ್ರಿಗೆ ಯಾವ ಏರ್ಕ್ರಾಫ್ಟ್ ಈಗ ಆಕಾಶದಲ್ಲಿ ಹಾರಲ್ಲ. ಇದು ಯಾವಾಗ ಪರಿಸ್ಥಿತಿ ತಿಳಿ ಹೋಗ್ತದೆ ಅಲ್ಲಿ ಅವಾಗ ಮಾತ್ರ ಇವ್ರು ವಾಪಸ್ ಬರುವುದವನ್ನ ಅವ್ರು ಅಲ್ಲೇ ಉಳ್ಕೋಬೇಕಾಗ್ತದೆ ಅಂತ. ಆದ್ರೆ ಅವ್ರು ಹೆದರೋ ಕಾರಣ ಏನು ಇಲ್ಲ. ಓಕೆ ಓಕೆ. ಅದೇ ಒಂದಷ್ಟು ಸಮಾಧಾನದ ಮಾತುಗಳನ್ನ ಆಡಬಹುದೇ ಹೊರತು ತಕ್ಷಣ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರೋ ವ್ಯವಸ್ಥೆ ಆಗೋದಂತೂ ಸದ್ಯಕ್ಕೆ ಕಷ್ಟ ಅಂತಾನೆ ಹೇಳ್ಬೇಕಾಗುತ್ತೆ. ಅದು ಮಾಡ್ಬೇಕಂತಂದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಟು ಟೇಕ್ ಎ ಕಾಲ್ ವಿತ್ ನೆತನ್ಯಾಹು ಅಂಡ್ ಅಲ್ಲಿ ಯಾರು ಇಲ್ಲೇ ಇಲ್ಲ ಈಗ ಇರಾನ್ ಹತ್ರ ಮಾತಾಡ್ಲಿಕ್ಕೆ. ಹಿಂಗಾಗಿ ಯಾರು ಇಲ್ಲೇ ಇಲ್ಲ. ಆಮೇಲೆ ಈ ದೊಡ್ಡಣ್ಣನ ಹತ್ರ ಅಂದ್ರೂ ಸಾಹೇಬ್ರು ಮಾತಾಡಲ್ಲ. ಯಾಕಂದ್ರೆ ಅವನು ಏನಾದ್ರು ಮಾತಾಡ್ಲಿಕ್ಕೆ ಹೋಗಿ, ಐಸಾಬ್ ಹಿಂಗ್ ಮಾತಾಡಿದ್ಯಾ 150 ಫೇರ್ ಹಾಕ್ತೀನಿ ಅಂತ ಅಂದ್ಬಿಡ್ತಾನೆ. ಹಿಂಗಾಗಿ ಯು ಕೆನಾಟ್ ಟಾಕ್ ವಿತ್ ಅನ್ ಇನ್ಸೇನ್ ಪರ್ಸನ್. ಇಟ್ ಈಸ್ ಅನ್ಫಾರ್ಚುನೇಟ್ ಫಾರ್ ದ ಪೀಪಲ್ ಆಫ್ ಅಮೇರಿಕಾ ದಟ್ ದೇ ಹ್ಯಾವ್ ಇಲೆಕ್ಟೆಡ್ ಸಚ್ ಎ ಡಂಬ್ ಗೂನ್ ಅಂತ ಹೇಳ್ಬೋದು. ಅವನಿಂದನೇ ಅರ್ಧ ಅಯಾತುಲ್ಲಾ ಖೊಮೇನಿಯಿಂದ ಅರ್ಧ ಈ ಜಗತ್ತಿನ ಪರಿಸ್ಥಿತಿ ಆಗಿದ್ದು. ಪೀಪಲ್ ಆರ್ ಕಾಲಿಂಗ್ ದಮ್ ದೊಡ್ಡಣ್ಣ. ಕನ್ನಡ ಚಾನೆಲ್ ಅವ್ರಿಗೆ ಅದೇ ಹೇಳ್ತೀನಿ, ಅವನು ದೊಡ್ಡಣ್ಣನೂ ಇಲ್ಲ, ಯಾವೂ ಇಲ್ಲ, ಅವನೊಂಥರ ಕೊಂಡಣ್ಣ ಇದ್ದಂಗಿದ್ದಾನೆ. ಅವನು ಒಳ್ಳೆ ನಮ್ಮ ಬೆನ್ನಿಗೆ ಬಂದಿದ್ದಾನಪ್ಪ ಅಂತ ಹೇಳಿ. ಹಾಗಾದ್ರೆ ಸರ್, ಕೊನೆಯದಾಗಿ ಈಗ ಇರಾನ್ ಎಷ್ಟು ದಿನಗಳ ತನಕ ಫೇಸ್ ಮಾಡಬಹುದು? ಯಾಕೆಂದ್ರೆ ತಲೆ ಬಾಗೋ ಮಾತೇ ಇಲ್ಲ. ನಮ್ ಕೈಲಾದಷ್ಟು ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಮೇಲಿಂದ ಮೇಲೆ ಸಿಕ್ಕ ಕಡೆ ಅದು ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಬಟ್ ಎಷ್ಟು ದಿನದ ತನಕ? ಯಾವಾಗ್ಲಾದ್ರು ಶರಣಾಗ್ಲೇಬೇಕಲ್ವಾ? ಯಾಕೆಂದ್ರೆ ಅಮೆರಿಕ ಕೂಡ ದೊಡ್ಡ ಶಕ್ತಿ, ಇಸ್ರೇಲ್ ಕೂಡ ದೊಡ್ಡ ಶಕ್ತಿ.
ಫಿನಾನ್ಷಿಯಲಿ ಕೂಡ ಹೌದು. ಹೀಗಿರುವಾಗ ಈ ಎರಡೂ ರಾಷ್ಟ್ರಗಳ ವಿರುದ್ಧ ಎಷ್ಟು ದಿನ ಅಂತ ಹೋರಾಟ ಮಾಡೋದಕ್ಕೆ ಸಾಧ್ಯ? ನೀವು ಹೇಳಿದ್ರೆ ಎಷ್ಟೋ ಲಕ್ಷ ಮಿಸೈಲ್ಗಳಿವೆ ಇರಾನ್ ಬಳಿ ಅಂತ, ಆದ್ರೂ ಕೂಡ ಇದಕ್ಕೊಂದು ಎಂಡ್ ಅಂತ ಇರ್ಬೇಕಲ್ವಾ? Madam, on a lighter note, I will take the IRGS commander's number and I will send you. You only can call it. Madam, ಹುಚ್ಚುರಿ ಅವರು. They are mad people. ಆಮೇಲೆ ಅದು ನಿಮ್ಗೆ ಗೊತ್ತಲ್ಲ ಯಾರಂತ ಅವರು. ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿಕ್ ಬಯಸೋದಿಲ್ಲ. ಆದ್ರೆ ದೀಸ್ ಮ್ಯಾಡ್ ಪೀಪಲ್ ಕ್ಯಾನ್ ಡೂ ಎನಿಥಿಂಗ್ ದೇ ವಾಂಟ್. 10 ನಿಮಿಷದಲ್ಲಿ 100 ಜನ ಸೇರ್ಬಿಡ್ತಾರೆ ಅವ್ರು, 10 ನಿಮಿಷದಲ್ಲಿ. ಹಂಗಿದ್ದಾಗ ಯು ಕೆನಾಟ್ ರೀಡ್ ದ ರೇಟಿಂಗ್ಸ್ ಆಫ್ ದೋಸ್ ಪೀಪಲ್ಸ್ ಮೈಂಡ್. ಆ ಮೈಂಡ್ ವಿಲ್ ಪ್ರಿವೇಲ್ ಓನ್ಲಿ ಇದು ಏನ್ ರೇಡಿಯೇಷನ್ ಆಗಿದೆ ಅದು ನಿಜ ಇದ್ರೆ. ಆನಂತರ ಇವತ್ತು ರಾತ್ರಿ ಏನಾದ್ರು B2 ಬಾಂಬರ್ ಇನ್ನೂ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಿಕ್ಕಿದ ಇರಾನಿಯನ್ ಇದರಲ್ಲಿ ಒಂದೇ ಆಲ್ಟರ್ನೇಟಿವ್ ಪ್ರತಿಮಾ, ಐದರ್ ಇರಾನ್, ಐದರ್ ಅಮೆರಿಕಾ, ಇಸ್ರಾಯಲ್, ಜರ್ಮನಿ, ಬ್ರಿಟನ್ ಅಂಡ್ ಅದರ್ ಯುರೋಪಿಯನ್ ಕಂಟ್ರೀಸ್ ಅಟ್ ಎ ಟೈಮ್ ಬಂಬಾರ್ಡಿಂಗ್ ಮಾಡಬೇಕು. ಒಂದು ಇಲ್ಲ ಅವ್ರೇನ್ ಮಿಸೈಲ್ಸ್ ಗಳು ಹಾರಿಸ್ತಾ ಇರಲ್ಲ ಇರಾನ್, ಅದು ಚೆನ್ನಾಗಿ ಇಂಟರ್ಸೆಪ್ಟ್ ಮಾಡಿ ನಾವು ಅದನ್ನ ಹೊಡೆದಾಕಕ್ಕೆ. ಎರಡು ಇನ್ನೊಂದು ಪಾಯಿಂಟ್ ಹೇಳೋದು ಮತ್ತೆ ಅದು ಹೇಳಿ ನಾ ಮುಗಿಸ್ತೇನೆ. ಚೈನಾ ಮಾಲ್ ಬಗ್ಗೆ ನಮ್ಗೆ ಆಪರೇಷನ್ ಸಿಂಧೂರ್ನಲ್ಲಿ ಚೈನಾ ಮಾಲ್ ಅಂತ ಏನ್ ಗೊತ್ತಾಗಿತ್ತು, ಅದು ಕನ್ಫರ್ಮೇಶನ್ ಇರಾನ್ ಗೆ ಗೊತ್ತಾಗಿದೆ. ಈಗ ಅವ್ರೇನು ಚೈನಾ ಮಾಲ್ ಅನ್ನು ಯೂಸ್ ಮಾಡಿದ್ರಲ್ಲ, ಅದು ನಿಮ್ಮ ಚಾನಲ್ ಲ್ಯಾಂಗ್ವೇಜ್ ನಲ್ಲಿ ನಂಗೆ ಗೊತ್ತಿಲ್ಲಮ್ಮ ಅದರ ಅರ್ಥ ಎಂತ. ಉಡೀಸ್ ಅಂತ ಏನೋ ಮಾತಾಡ್ತಾರೆ ಅವರು. ಅದೆಲ್ಲ ಮಿಸೈಲ್ ಅದು P2CH. ಅದಕ್ಕೆ ನಿಮ್ಮ ಕನ್ನಡ ಚಾನೆಲ್ದವರು ಉಡೀಸ್ ಪಡೀಸ್ ಅಂತಾರೆ. ಅದೇ ನಮ್ಗೆ ನಾರ್ತ್ ಕರ್ನಾಟಕದವ್ರು ಗೊತ್ತಿಲ್ಲ. ಅವೆಲ್ಲ ಉಡೀಸೇ ಆಗೋಯ್ತು ಚೈನಾ ಮಾಲ್ಗಳೆಲ್ಲ. ಸೊ ಆಮೇಲೆ ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಇವಾಗೇನ್ ಇರಾನು ಕುವೈತ್ ಮೇಲೆ, ಸೌದಿ ಮೇಲೆ, ದುಬೈ ಮೇಲೆ, ಕತಾರ್ ಮೇಲೆ ಈ ರೀತಿ ದಾಳಿಯನ್ನ ಮಾಡ್ತಾ ಇದೆ ಅಂದಾಗ ಒಂದ್ ಕಡೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಈ ಬೆಳವಣಿಗೆಯನ್ನ ನೋಡಿದ್ರೆ ಮುಸ್ಲಿಂ ರಾಷ್ಟ್ರಗಳ ಒಗ್ಗಟ್ಟು ಅನ್ನೋದು ಇನ್ಮೇಲೆ ಇರಲ್ವಾ ಅನ್ನೋ ತರ ಕಾಣಿಸ್ಕೊಳ್ಳುತ್ತಲ್ವಾ? ಯಾಕೆಂದ್ರೆ ಎಲ್ಲೋ ಈ ಹಿಂದೆ ಒಂದಷ್ಟು ಪ್ರೆಡಿಕ್ಟ್ ಮಾಡ್ತಿದ್ರು ಕೆಲವರು, ಈ ಹಿಂದೆ ಅಂಥವ್ರ ಭವಿಷ್ಯ ಹೇಳಿದ್ರು, ಈಗಿನ ಸ್ಥಿತಿಗತಿಗಳನ್ನ ನೋಡಿದ್ರೆ ಹಾಗೆ ಆಗ್ತಾ ಇದೆ ಅನ್ನೋದಕ್ಕೆ. 2047 ಹೊತ್ತಿಗೆ ಇಡೀ ವಿಶ್ವದಲ್ಲಿ ಮುಸ್ಲಿಂ ಆಳ್ವಿಕೆಯ ಕೈಲಿರುತ್ತೆ ವಿಶ್ವ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇದ್ವು. ಬಟ್ ಈಗಿನ ಬೆಳವಣಿಗೆಯನ್ನ ನೋಡಿದ್ರೆ ಮುಸ್ಲಿಂ ರಾಷ್ಟ್ರಗಳ ಒಗ್ಗಟ್ಟು ಅನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಅಲ್ವಾ? If you go to the history of Muslims, there are two communities in the Muslims. One is Shia and one is Sunni. The Shia community predominantly is of Iran's, and Sunni community is of these Gulf countries. There was an association called Association of Islamic Countries. 2047 ನಲ್ಲಿ ಹಮ್ 75% ಬಾಕಿ 25% ಅಂತ ಅವ್ರದ್ದೇನ್ ಕ್ಯಾಲ್ಕುಲೇಷನ್ ಇತ್ತಲ್ಲ, ಇರಾನ್ ಮಾಡಿದ ಹುಚ್ಚಾಟದಿಂದ ಅಸೋಸಿಯೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಏನ ಸಂಸ್ಥೆ ಇದೆ ಅದೇ ಒಡೆದೋಗಿದೆ. ಶಿಯಾ ಸುನ್ನಿ ಮಧ್ಯೆ ಭೀಕರವಾದ ಕಾಳಿಗ ಮುಂದೂ ಕೂಡ ಇನ್ನ ಆಗ್ತದೆ. ಯಾಕಂದ್ರೆ ಮರ್ಸಿಲೆಸ್ಲಿ ಎಂಟೈರ್ ದುಬೈಯ ಎಕನಾಮಿಯನ್ನೇ ಇರಾನ್ ಹಾಳು ಮಾಡಿಬಿಟ್ಟಿದೆ. ಇದು ಎಷ್ಟು $billion ನಲ್ಲಿ ನುಕ್ಸಾನ ಆಗಿದೆ ಅಂತಂದ್ರೆ ನಿಮ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಯುದ್ಧ ಆದ್ಮೇಲೆ ನಿಮ್ಗೆ ಗೊತ್ತದೆ. ದೇ ಹ್ಯಾವ್ ಟೇಕನ್ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ ಇಟ್ ವಿಲ್ ಗೋ ಟು 20 years ಬ್ಯಾಕ್ ಅಂತ. I think this sort of bombarding and this sort of madness, entire world again has gone back to 40 years. ಯಾಕಂದ್ರೆ I was also not anticipating ಈ ತರ ಇದು ಹೋಗ್ತದೆ ಅಂತ. And every day morning we are not getting good news. Every day morning we are getting bad news. Then YouTubers like you have to send a message, this is all happening, and you have to sit and make the channel and tell to the people of India. And it is very bad, madam. It is very, very bad on the human mankind. I hate such a type of destruction, which is even though I am from a defense background, but ಅವಾಗಿನ ಯುದ್ಧನೇ ಬೇರೆ ಇತ್ತು. ಇದು ಏನು ಒಂದು ದಿವಸದಲ್ಲಿ ಇಷ್ಟು ಲಾಸ್ ಆಗ್ತದೆ ಅಂತಂದ್ರೆ ಹ್ಯೂಮನ್ ಮ್ಯಾನ್ಕೈಂಡ್ಗೆ. ಅದು ಇದರಲ್ಲಿ ಒಂದು ಇದೆ, ಐ ಡೋಂಟ್ ನೋ ವೆದರ್ ಐ ಶುಡ್ ಟೆಲ್ ಯು ಆರ್ ನಾಟ್. ಇರಾನಿನ ಮಹಿಳೆಯರು
ಈಗ ತುಂಬಾ ಖುಷಿಯಲ್ಲಿದ್ದಾರೆ. ಇರಾನಿನ ಮಾತೆಯರು, ಅಕ್ಕ ತಂಗಿಯರು ತುಂಬಾ ಖುಷಿಯಲ್ಲಿದ್ದಾರೆ. ಯಾಕಂದ್ರೆ ಐ ಹ್ಯಾವ್ ಸೀನ್ ಪರ್ಸನಲಿ ಏನು ಯಾತನೆ ಕೊಡ್ತಾ ಇದ್ರು ಗೊತ್ತಾ ಅವ್ರಿಗೆ. ನಿಮ್ಮ ಶರೀರದ ಇಷ್ಟು ಅಂಗನು ಹೊರಗಡೆ ಕಾಣ್ಬಾರ್ದು, ಕಂಡಿದ್ರೆ ಮಾರ್ಕೆಟ್ ನಲ್ಲೇನೆ IRGS ದವರು ಬಡಿತಿದ್ರು ಅವ್ರನ್ನ. 48 ಈ ತರ ಯಾತನೆ ಇದನ್ನ ಅವ್ರಿಗೆ ಸಾರಿ ಐ ಬಿಕೇಮ್ ಎಮೋಷನಲ್, ಮುಕ್ತಿ ಆಗಿದೆ ಅಂತ ಅನಿಸ್ತದೆ. ಬಟ್ ಎಷ್ಟೋ ಜನ ಮಹಿಳೆಯರು ಇದನ್ನ ವಿರೋಧ ಮಾಡಿದ್ದು ಇದೆ, ಇದಕ್ಕಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇರಾನ್ನಲ್ಲಿ. ಆ ಸ್ಥಿತಿ ಮಾತ್ರ ತುಂಬಾ ಕೆಟ್ಟದಾಗಿತ್ತು. ಎಷ್ಟೋ ಮಂದಿ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಹೇಗಿತ್ತು ಸರ್ ಅದು ಅಂತಂದ್ರೆ, ಈಗಿನ ಸ್ಥಿತಿಯಲ್ಲಿ ಖಮೇನಿ ಹತರಾದ್ರು ಅಂದ ತಕ್ಷಣ ತುಂಬಾ ಮಂದಿ ಒಂದ್ ರೀತಿ ಹುತಾತ್ಮರಾದ್ರು, ಅವರು ದೇವರು ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ. ಇದೇ ಒಂದ್ ರೀತಿ ಕನ್ಫ್ಯೂಷನ್ ಕಾರಣ ಆಗ್ತಿರೋದು. ನೀವ್ ಹೇಳ್ದ ಹಾಗೆ ಇರಾನ್ನ ಮಹಿಳೆಯರು ಖುಷಿಯಲ್ಲಿದ್ದಾರೆ, ಒಂದ್ ರೀತಿ ಒಳ್ಳೇದಾಯ್ತು ಅನ್ನೋ ರೀತಿಯಲ್ಲಿದ್ದಾರೆ ಈ ಹತ್ಯೆ ಅಂತ. ಆದ್ರೆ ಇನ್ನು ಕೆಲವು ಮಹಿಳಾ ವರ್ಗ, ಆ ವಿಡಿಯೋನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಕೇವಲ ಮಹಿಳೆಯರು ಖುಷಿಯಲ್ಲಿ ಮಾತ್ರ ಇಲ್ಲ, ಇರಾನ್ನ ಮಹಿಳೆಯರು ಅಳ್ತಾ ಇದ್ದಾರೆ ನೋಡಿ ಖಮೇನಿ ಹತ್ಯೆಗೆ ಅಂತಾನೂ ಇದೆ. ಈ ತರದ ವಿಚಾರ ಯಾಕೆ? ಎರಡು ತರದ ಅಭಿಪ್ರಾಯ ಇದೆ ನೀವು ಹೇಳ್ದ ಹಾಗೆ. ಒಂದು ಖುಷಿಯಲ್ಲಿದ್ದಾರೆ ಅನ್ನೋದು, ಇನ್ನೊಂದು ಹೀಗಾಗಬಾರ್ದಿತ್ತು ಅಂತ ದುಃಖದಲ್ಲಿದ್ದಾರೆ ಅಂತ. ಅದಕ್ಕೆ ಇಂಗ್ಲಿಷ್ ನಲ್ಲಿ 2 ಪದ ಇದಾವೆ, ಯು ಕ್ಯಾನ್ ಡಿಫೈನ್ ಯುವರ್ ಸೆಲ್ಫ್. ಒಂದು ರಾಡಿಕಲಿಸಮ್ ಅಂತಾರೆ, ಒಂದು ಸೋಷಿಯಲಿಸಮ್ ಅಂತಾರೆ. The ladies which are not affected with this work are the radicals. They are ready to sacrifice everything for going to 72 Hur. ಸೊ ಅಂತ ಐಡಿಯಾಲಜಿ ಇದ್ದವ್ರಿಗೆ ದುಃಖ ಆಗಿದೆ. ಆದ್ರೆ ನೀವು ಟೆಹರಾನ್ ಅನ್ನ 79 ನಲ್ಲಿ ನೋಡಿದಾಗ ಪ್ಯಾರಿಸ್ ಗಿಂತ ಚೆನ್ನಾಗಿತ್ತು ಟೆಹರಾನ್. ಟೆಹರಾನ್ ನಲ್ಲಿ ಇಂಡಿಯನ್ ಅಂಬಾಸಿಡರ್ಸ್, ಇಂಡಿಯನ್ ಮಿಲಿಟರಿ ಆಫೀಸರ್ಸ್, ಆಮೇಲೆ ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಟೆಹರಾನ್ ನಲ್ಲಿ ಹೋಗಿ ಪಾರ್ಟಿ ಮಾಡ್ತಾ ಇದ್ರಲ್ಲಿ. ಅಷ್ಟೆಲ್ಲ ಓಪನ್ ಇತ್ತು. ಯಾವಾಗ ಶಹಾರಿಸಮ್ ಅನ್ನ ಹಾಕಿ ಇದೇನು ಇಸ್ಲಾಮಿಕ್ ರ್ಯಾಡಿಕಲಿಸಮ್ ಬಂತು, ಅವಾಗಿಂದ ಇರಾನಿನ ಪರಿಸ್ಥಿತಿ ಕೆಟ್ಟಾಯ್ತು ಮತ್ತೆ. ಅದರ್ವೈಸ್ when 79 means I was that time 21 years old. 79 ನಲ್ಲಿ ನಾನು ಟೆಹರಾನ್ ಬಗ್ಗೆ ಪೇಪರ್ ನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ 2 ಪೇಪರ್ ಬರ್ತಿತ್ತು. ಅವಾಗ ನಾವು ಆರ್ಟಿಕಲ್ಸ್ ನೋಡ್ತಾ ಇದ್ವಿ. ಅಂಡ್ ಟೆಹರಾನ್ ವಾಸ್ ಎ ವೆರಿ ರಿಚ್ ಕಂಟ್ರಿ ಅಂಡ್ ವೆರಿ ಸೋಷಿಯಲ್ ಕಂಟ್ರಿ. ಅಲ್ಲಿ ಪಬ್ಗಳು, ಕ್ಲಬ್ಗಳು ಈಗೆಲ್ಲ ಬೆಂಗಳೂರು ಅಲ್ಲಿ ಆಗಿದಾವೆ, ಮುಂಚಿಂದಾನೇ ಅಲ್ಲಿ ಇತ್ತಲ್ಲಿ. ಈ ತರ ರ್ಯಾಡಿಕಲೈಸೇಷನ್ ಇದ್ದಿದ್ದಿಲ್ಲ. ಅದರಿಂದ ಸ್ವಲ್ಪ ಮುಕ್ತಿ ಆಗ್ಬೋದು ಅಂತ ಅನಿಸ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇರಾನ್ನ ಸದ್ಯದ ಸ್ಥಿತಿಗತಿಗಳ ಬಗ್ಗೆ, ಯುದ್ಧದ ಸನ್ನಿವೇಶ ಅಂಡ್ ಮುಂದಿನ ದಿನಗಳಲ್ಲಿ ಯಾವ ತರದ ಒಂದಷ್ಟು ಚೇಂಜಸ್ ಆಗ್ಬೋದು, ಅದು ಯಾವ ರೀತಿ ಜಾಗತಿಕವಾಗಿ ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.